ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ಎಂ.ಐ. ಮಲ್ಲಪ್ಪ ಜೊತೆ ಅವರು. ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಅಥವಾ ಮೀಡಿಯಾಗಳಲ್ಲಿ ಒಂದಿಷ್ಟು ನೋಡ್ತಾ ಇರ್ತೀವಿ ನಾವು. ಉದ್ಯೋಗ ಮೇಳ ಹಳ್ಳಿಗಳಲ್ಲಿ ಕಾಲೇಜುಗಳಲ್ಲಿ ಅವ್ರು ಕರೆದ್ರು ಇವ್ರು ಕರೆದ್ರು. ಮತ್ತು ರಾಜ್ಯ ಮಟ್ಟದಲ್ಲಂತೂ ದೊಡ್ಡ ಅಂದರೆ 10 ಲಕ್ಷ 11 ಲಕ್ಷ ಕೋಟಿ ರೂಪಾಯಿಗಳ ಒಂದು ನಮ್ಮ ಉದ್ಯೋಗ ಕೊಡುತ್ತಿರುವಂಥ ಸಂಸ್ಥೆಗಳು ಬರ್ತಾಯಿದ್ದಾವೆ, ನಮ್ಮಲ್ಲೇ ಕಂಪ್ನಿಗಳು ಬರ್ತಾಯಿದ್ದಾವೆ. ಅಡ್ವರ್ಟೈಸ್ ಈ ಅಡ್ವರ್ಟೈಸ್ ಯುಗದಲ್ಲೇ ನಿಜವಾಗಿ ಒಮ್ಮೆ ಗಾಬರಿ ಆಗ್ತದೆ, ನಾವು ಯಾಕೆ ಹೊರಟಿದ್ದೀವಿ ಅಂತೇಳಿ. ಯಾಕಂದರೆ ನಮ್ಗೆ ಗೊತ್ತೂ ಇಲ್ಲ, ಗುರಿನೂ ಇಲ್ಲ. ಇವತ್ತು ನಾವು ನಿಂತು ಒಂದಿಷ್ಟು ವಿಚಾರ ಮಾಡಬೇಕಾಗಿದೆ. ನಮಗೆ ಇವತ್ತು ಸಿದ್ದರಾಮಯ್ಯನವ್ರು ಹಿಡ್ಕೊಂಡಾಗಲಿ ಮೋದಿಯವ್ರು ಹಿಡ್ಕೊಂಡಾಗಲಿ ವಿಚಾರ ಮಾಡಬೇಕಾಗಿದೆ. ನಿಜವಾಗಿ ನಾವು ಈ ದೇಶದ ಎಲ್ಲರಿಗೂ ಉದ್ಯೋಗ ಕೊಡೋಕ್ಕೆ ಸಾಧ್ಯದನಾ? ಈ ಒಂದು ಕಂಪ್ನಿಗಳ ಬೆನ್ನತ್ತೆ ಕಂಪ್ನಿಗಳು ಹೌದು ನಿಯತ್ತ ಕೆಲಸ ಮಾಡ್ತಾರೆ, ಎಲ್ಲ ಅದ ಇಲ್ಲಂತಲ್ಲ. ಆದರೆ ಯಾವುದೇ ಕಂಪ್ನಿ ಜಗತ್ತಿನಲ್ಲೇ ತನ್ನ ಲಾಭದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಸ್ಟ್ ಇಂಡಿಯಾ ಕಂಪ್ನಿ ನಿಮ್ಗೆ ಗೊತ್ತದ, ಎಷ್ಟು ವರ್ಷ ಮಾಡಿದ್ರು ನಿಮ್ಗೆ ಗೊತ್ತದ. ಕಂಪ್ನಿ ತನ್ನ ಲಾಭಕ್ಕಾಗಿ ಮಾಡ್ತದೆ. ದೇಶ ದೊಡ್ಡದಿತ್ತು, ಸಂಪತ್ತು ತೊಗೊಂಡು ಹೋದರು, ಹತ್ತಿ ತೊಗೊಂಡು ಹೋದರು, ಒಳ್ಳೆ ಬಟ್ಟೆ ತಯಾರು ಮಾಡಿದ್ರು, ಒಳ್ಳೆ ರೇಟ್ ತೊಗೊಂಡು ನಮಗೆ ಮಾರಿದರು. ನಮ್ಮಲ್ಲಿ ಮಗ್ಗಗಳನ್ನು ತಯಾರು ಮಾಡಿದರು. ಮಗ್ಗ ನಮ್ಮ ಕೈಗಾರಿಕೆಗಳನ್ನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಹಾಳು ಮಾಡಿಬಿಡ್ತು. ನಮ್ಮ ನೇಕಾರಿಕೆಯನ್ನು ಹಾಳು ಮಾಡಿಬಿಡ್ತೀರಿ. ಅದು ಮಗ್ಗ ಪವರ್ ಬಂದು ಹೋಗ್ತು. ಇವತ್ತು ಸೂರತ್ ಗಿರದೆಲ್ಲ ಸೆಂಟ್ರ್ ಆಗಿಬಿಟ್ಟು ಇಡೀ ದೇಶದ ಕಾಟನ್ ಏನಾಗಿಬಿಟ್ಟಿದಪ್ಪ ಅಂದರೆ ಕೆಲವು ಪ್ರದೇಶ ಗೊತ್ತು. ಇವತ್ತು ಅವು ಬಂದ್ರಿ. ಇವತ್ತು ಹಳ್ಳಿಗಳಲ್ಲಿ ಹತ್ತಿ ಬೀಳಿದು ಬಂದ ಆಗತ್ತೆ ನಿಧಾನಕ್ಕೆ. ಯಾಕಂದ್ರೆ ಬಟ್ಟೆ ತಯಾರು ಮಾಡೋರು ಇಲ್ವಲ್ಲ, ಇದೆ ಎಲ್ಲ ಹೊರಗಿಂದ ಇಂಪೋರ್ಟ್. ಮತ್ತು ಇಲ್ಲಿದ್ದವ್ರಿಗೆ ಏನು ಉದ್ಯೋಗ? ಒಂದು ಕಂಪ್ನಿ ಈಸ್ಟ್ ಇಂಡಿಯಾ ಕಂಪ್ನಿಯಿಂದ ಇಲ್ಲಿ ಎಣ್ಣೆ ಹಾಳಾಯ್ತು, ಎಣ್ಣೆ ಉದ್ಯೋಗ ಹಾಳಾಯ್ತು, ಅದ್ರ ಜೊತೆ ಕಾಟನ್ ಉದ್ಯೋಗ ಹಾಳಾಯ್ತು, ರೈತ ಹಾಳಾದ, ನೇಕಾರಿಕೆ ಹಾಳಾಯ್ತು. ಇವತ್ತು ಹೋಗ್ರಿ, ನೀವು ಎಲ್ಲ ಕಡೆ ಹೋಗಿ ನೋಡ್ಬೇರಿ. ಆಲ್ ಓವರ್ ಇಂಡಿಯಾ ಸೂರತ್ನಲ್ಲಿ ಎಂಥದ್ದಿತ್ತು ಒಂದು ಕಾಲಕ್ಕೆ. ಇಲ್ಲ ಈಚಲ್ ಕಾಲೇಜಿಗೆ ಹೋಗ್ರಿ ನೀವು, ಪವರ್ ನಮ್ಮ ಧಡಲ್ ಪಡಲ್ ಮುಂಜಾನೆ ರಾತ್ರಿ ಮಾಡೋದು. ಇವತ್ತು ಅದಾವಿಲ್ಲ ಅಂತಲ್ಲ, ಆದರೆ ಎಲ್ಲರಿಗೂ ಉದ್ಯೋಗ ಕೊಡೋ ಸ್ಥಿತಿಯೊಳಗಿಲ್ಲ. ಯಾಕೆಂದರೆ ಒಂದು ಅದಕ್ಕೆ ಗಾಂಧೀಜಿಯವ್ರ ರೀತಿ ಬಿಡ್ಕೊಂಡು ಹೇಳ್ತಾಯಿದ್ರು, ಅತ್ಯಂತ ನೋವಿನಿಂದ ಹೇಳ್ತಾಯಿದ್ರು, ಬಿಡ್ರಪ್ಪ ಮಾರಾಯರ ಇವೆಲ್ಲ ದೊಡ್ಡದು ಇಂಡಸ್ಟ್ರಿ ಅಂತಾರೆ ಬೇಡ್ರಿ, ಇದರಿಂದ ದೇಶ ಹಾಳಾಗೋದಲ್ಲ. ಉದ್ಯೋಗ ಇಲ್ಲ ನಮಗೆ. ನಾವು ಭಾಳಷ್ಟು ಮಕ್ಕಳ ಹಾಡಿ ಪ್ರಯತ್ನ ಮಾಡ್ತಾ ಇರ್ತೀವಿ ಯಾವಾಗಲೂ. ನಾವು ಎಲ್ಲರೂ ಉದ್ಯೋಗ ಕೊಡೋ ಪ್ರಯತ್ನ ಮಾಡ್ತಾ ಇಲ್ಲ. ರಾಂಗ್ ಪಾಲಿಸಿ. ಹೀಗಾಗಿ ಇವತ್ತಿಲ್ಲಿ ಎಲ್ಲರಿಗೂ ಉದ್ಯೋಗ ಇಲ್ಲ ಮತ್ತು ಸಿಗೋದೂ ಇಲ್ಲ. ಇನ್ನೊಂದು ಉದ್ಯೋಗ ಮೇಳ ಒಂದು ಯಾವುದೋ ಹರಿಹರ ತಾಲೂಕಿನಲ್ಲೇ, ದಾವಣಗೆರೆ ಜಿಲ್ಲೆಯಲ್ಲೇ